ದೇಶದ ಸ್ವಾತಂತ್ರ್ಯ ಸಮರ ಯೋಧರು, ಮಹಾನ್ ಸೇನಾನಿಗಳಾದಂತಹ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು 1897 ಜನವರಿ 23 ಅವರು ಹುಟ್ಟಿದ್ದು. ಹಾಗಾದರೆ ಅವರ ಜನ್ಮಶತಿ ಅಥವಾ ಅವರ ಬರ್ತ್ ಸೆಂಚುನರಿ ಎಷ್ಟರಲ್ಲಾಗಬೇಕಾಗಿತ್ತು? 1997 ಅವರ ಈ ಕಮೊಮೇರೇಟಿವ್ ಕಾಯಿನ್ ಅಥವಾ ಸ್ಮಾರಕ ನಾಣ್ಯ ಬಿಡುಗಡೆ ಆಗಬೇಕಾಗಿತ್ತು. ಇದು 1997 ಬಂದಿರತಕ್ಕಂಥ ನಾಣ್ಯ. ಸರಿ, ನಾನು ತಮ್ಮನೇಲಲ್ಲಿ ಏನು ಹೇಳಿದ್ದೀನಿ, 10,000 ರೂಪಾಯಿಗೆ ಒಂದು ನಾಣ್ಯವನ್ನು ಕೊಂಡ್ಕೊಂಡೆ ಅಂತ ಹೇಳಿದ್ದೆ. ಯಾಕೆ 10,000 ರೂಪಾಯಿಗೆ ಕೊಂಡ್ಕೊಂಡೆ ಅಂದರೆ, ಅದರ ವಿಶೇಷ ಏನಂದರೆ, ಈ ಕಲ್ಕತ್ತಾ ಮಿಂಟ್ನವರು ಸ್ವಲ್ಪ ಅತ್ಯುತ್ಸಾಹದಿಂದನೂ ಏನೋ 1996 ಜನ್ಮಶತಮಾನೋತ್ಸವದ ಈ ಸುಭಾಷ್ ಚಂದ್ರ ಬೋಸ್ ಅವರ ನಾಣ್ಯವನ್ನು ಬಿಡುಗಡೆ ಮಾಡಿದರು. ಕಾಪರ್ ನಿಕ್ಕಲ್ನ ಈ ನಾಣ್ಯವನ್ನು ಈ 6 ಗ್ರಾಮ್ನ ಈ ಒಂದು ನಾಣ್ಯವನ್ನು ಅವರು ಬಿಡುಗಡೆ ಮಾಡಿದ ತಕ್ಷಣವೇ ಅವರು ಅರಿವಿಗೆ ಬಂದಿದ್ದೇನಪ್ಪ ಅಂದರೆ, ನಾವು ಸ್ವಲ್ಪ ಅಡ್ವಾನ್ಸ್ ಆಗಿ, ಅಂದರೆ 1997 ಬಿಡುಗಡೆ ಮಾಡಬೇಕಾದಂತಹ ನಾಣ್ಯವನ್ನು 1 ವರ್ಷ ಮುಂಚೆನೇ ನಾವೇನು ಮಾಡಿದ್ವಿ, ಬಿಡುಗಡೆ ಮಾಡಿದ್ದೀವಿ ಅಂತ ಅವ್ರಿಗೆ ಗೊತ್ತಾದ ತಕ್ಷಣವೇ ಈ ನಾಣ್ಯಗಳನ್ನು ಅವರು ಮುದ್ರಣವನ್ನು, ಅಂದರೆ ಮಿಂಟ್ ಆಗೋದನ್ನು ನಿಲ್ಲಿಸಿ ಅವರೇನು ಮಾಡಿದರು, ಮುಂದಿನ ವರ್ಷ 4 ಮಿಂಟ್ಗಳಿಂದ, ಅಂದರೆ ದೇಶದ 4 ಮಿಂಟ್ಗಳು, ಇದು ನೋಡಿರಿ 1997 ಕೆಳಗಡೆ ಇಲ್ಲಿ ಹೈದರಾಬಾದ್ ಮಿಂಟ್ ಇದೆ, ಇಲ್ಲಿ ಯಾವುದೇ ಮಿಂಟ್ ಇಲ್ಲ, ಅಂದರೆ ಅದು ಕಲ್ಕತ್ತಾ ಮಿಂಟಿನ ಕಾಯಿನು. ಈ ರೀತಿ 4 ಮಿಂಟ್ಗಳಿಂದ ಅವರೇನು ಮಾಡ್ತಾರೆ, ಇಲ್ಲಿ ಡಾಟ್ ಇದೆ ನೋಡಿರಿ, ಇದು ನೋಯ್ಡಾದ ಕಾಯಿನು, ಮತ್ತು ಮುಂಬೈ, ಈ 4 ಮಿಂಟ್ಗಳಿಂದ ಅವರೇನು ಮಾಡ್ತಾರೆ, ಈ ಕಾಯಿನ್ಗಳನ್ನು ಮುದ್ರಣ ಮಾಡ್ತಾರೆ. ಆದರೆ ಈ ನಾಣ್ಯ ಈಗಾಗಲೇ ಜನರ ಕೈ ಸೇರಿತ್ತು, ತುಂಬ ಕಡಿಮೆ ಸಂಖ್ಯೆಯಲ್ಲಿ ಜನರ ಕೈ ಸೇರಿತ್ತು. 1996 ಬಿಡುಗಡೆಯಾಗಿ, ಇದು ನಾರ್ಮಲ್ ನಾಣ್ಯ ಅಂತಲೇ ನಾವು ಭಾವಿಸಿದ್ವಿ, ಆದರೆ ತುಂಬ ಕಡಿಮೆ ಸಂಖ್ಯೆಯಲ್ಲಿ ಬಂದಿದ್ದರಿಂದ ಈ ನಾಣ್ಯಗಳು ಇವತ್ತು ಇಲ್ಲಿ ಬರೆದಿದ್ದಾರೆ ನೋಡ್ರಿ, ಎಕ್ಸ್ಟ್ರೀಮ್ಲಿ ರೇರ್ ಅಂತ ಬರೆದಿದ್ದಾರೆ. 1996 ನಾಣ್ಯ ಎಕ್ಸ್ಟ್ರೀಮ್ಲಿ ರೇರ್. ನಾನು ಇಷ್ಟು ವರ್ಷಗಳಿಂದ ಈ ಕಾಯಿನ್ ಕಲೆಕ್ಷನಲ್ಲಿ ಇದ್ದರೂ ಕೂಡ ಈ ನಾಣ್ಯ, ಅಂದರೆ 1997 ನಾಣ್ಯಗಳೇನೋ, ಇವೆಲ್ಲವೂ 97 ನಾಣ್ಯಗಳೇ ನೋಡ್ತಾ ಇದ್ದೀರಾ ನೀವು ಇಲ್ಲಿ, ಇವೆಲ್ಲವೂ ಕೂಡ 97 ನಾಣ್ಯಗಳೇ. ಆದರೆ 96 ನಾಣ್ಯ ನನ್ನ ಹತ್ರ ಇರಲಿಲ್ಲ. ಸೊ ಕೊಂಡ್ಕೋಬೇಕು, ನಮಗೆ ಬೇಕು ಅಂದಾಗ ನಮಗೆ ನಿಜವಾಗ್ಲೂ ಕೂಡ ಅವು ಕಡಿಮೆ ರೇಟಿಗೆ ಸಿಗೋದೇ ಇಲ್ಲ. ಬರೋಬ್ಬರಿ ನಾನು ಅಲ್ಲಿ ತಮ್ಮನೇಲಲ್ಲಿ ಹೇಳಿದಂಗೆ 10,000 ರೂಪಾಯಿ ಕೊಟ್ಟು ಈ ನಾಣ್ಯವನ್ನು ನಾನು ಕೊಂಡ್ಕೊಂಡಿದ್ದು, ಪರ್ಚೇಸ್ ಮಾಡಿದ್ದು. ಯಾಕಂದರೆ ಇವು ನಾಣ್ಯಗಳು ಅವತ್ತು ಎಷ್ಟು ಮಿಂಟಾಗಿದ್ವು ಅಷ್ಟೇ ಮಿಂಟಾಗಿರೋದು. ಇವು ಈಗ ಕಲೆಕ್ಟರ್ಗಳ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಇದು ಸ್ವಲ್ಪ ಎಕ್ಸ್ಟ್ರಾ ಫೈನ್ನ ಈ ಒಂದು ನಾಣ್ಯವನ್ನು ನಾನು 10,000 ರೂಪಾಯಿ ಕೊಟ್ಟು ಕೊಂಡ್ಕೊಂಡೆ. ಸ್ವಲ್ಪ ಜಾಸ್ತಿನೇ ಅನಿಸುತ್ತೆ, 7-8 ಸಾವಿರ ರೂಪಾಯಿ ಕೊಂಡ್ಕೋಬೇಕಾಗಿತ್ತು. ಸ್ವಲ್ಪ ನನ್ನ ಅವಶ್ಯಕತೆ, ನನ್ನ ರಿಕ್ವೈರ್ಮೆಂಟ್ ಇರೋದ್ರಿಂದ ಈ ನಾಣ್ಯವನ್ನು ನಾನು ಕೊಂಡ್ಕೋಬೇಕಾಗಿ ಬಂತು. ಹಾಗಾದರೆ ಇದು ಫೈನ್ ಮಟ್ಟದಲ್ಲಿ, ಅಂದರೆ ಈ ಥರದಲ್ಲಿದ್ದರೆ ಒಂದು 4-5 ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗಿ UNC ಮಟ್ಟದ ಕಾಯಿನ್ ಆಗಿದ್ದರೆ, ಅಂದರೆ ಈ ಲಸ್ಟರ್ ಇದ್ದು ತುಂಬ ಚೆನ್ನಾಗಿದ್ದರೆ, ಈ ಒಂದು ನಾಣ್ಯ ಸುಭಾಷ್ ಚಂದ್ರ ಬೋಸ್ಜಿ ಅವರ 1996 ನಾಣ್ಯ ಇವತ್ತು ಯಾವ ಲೆಕ್ಕಕ್ಕೆ 15,000 ರೂಪಾಯಿಗಿಂತ ಹೆಚ್ಚಿನ ದರಕ್ಕೆ ಇವತ್ತು ಇದಿದೆ. ಇದು ಕೂಡ ಚೆನ್ನಾಗಿದೆ ಕಾಯಿನು, ಬಳಕೆಯಾಗಿರ್ತಕ್ಕಂಥ ಕಾಯಿನು. ನೀವಿಲ್ಲಿ ಈ ಮಾರ್ಕ್ಗಳನ್ನೆಲ್ಲ ನೋಡ್ತಾ ಇದ್ದೀರಾ. ಅಂದರೆ ಬೇರೆ ಕಾಯಿನ್ಗಳ ಜೊತೆ ಸೇರಿಕೊಂಡು 2 ರೂಪಾಯಿಯ ಮುಖಬೆಲೆಯಲ್ಲಿ ಇದು ಚಲಾವಣೆಯಲ್ಲಾದಂಥ ನಾಣ್ಯ. ಅಂದರೆ ಸಾಮಾನ್ಯ ಚಲಾವಣೆಯಿಂದನೇ ಯಾರೋ 1996 ನಾಣ್ಯ ಅದು ಗೊತ್ತಿರ್ತಕ್ಕಂಥವ್ರು ತೆಗೆದು ಇದನ್ನು ಈ ಕಲೆಕ್ಟರ್ಗಳಿಗೋ ಅಥವಾ ಡೀಲರ್ಗಳಿಗೋ ಮಾರಿರ್ತಕ್ಕಂಥದ್ದು. ಅವರಿಂದ ನಾನು 10,000 ರೂಪಾಯಿಗೆ ಈ ನಾಣ್ಯವನ್ನು ಕೊಂಡ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ಕ್ಲಿಯರ್ ಆಯ್ತಲ್ವಾ? ಮತ್ತು ಈ ಕಾಯಿನ್ನು ಇವತ್ತು ಈ ಥರದ ಫೋಟೋ ಇರತಕ್ಕಂಥ ಕಾಯಿನ್ಗಳು, ಅಂದರೆ ಸ್ಮಾರಕ ನಾಣ್ಯಗಳು ಎಲ್ಲವೂ ಕೂಡ, ಅಂದರೆ ತೀರಾ ಸಾಮಾನ್ಯ ಅಂದರೂ ಕೂಡ ಇವುಗಳ ರೇಟು ಜಾಸ್ತಿ ಆಗ್ತಾಯಿದೆ. ಇವು 96 ಬಂದಿತ್ತಲ್ವ, ಕಲ್ಕತ್ತಾ ಮಿಂಟಿಂದ ಮಾತ್ರ ಬಂದಿತ್ತು. 96 ಅಂತ ಇದ್ದರೆ ಸಾಕು. ನಾವು ಸುಭಾಷ್ ಚಂದ್ರ ಬೋಸ್ಜಿ ಅವರ ಈ ಪೋರ್ಟ್ರೇಟ್ನ ಕೆಳಗಡೆ 1996 ಅಂತ ಇದ್ದರೆ ಅದು ನೀವು ಮಿಂಟ್ ಮಾರ್ಕ್ ಅದು ಮತ್ತೊಂದು ನೋಡಬೇಕಾದ ಅವಶ್ಯಕತೆ ಇಲ್ಲ. ಅದು ಒರಿಜಿನಲ್ ಕಾಯಿನ್ ಆಗಿದ್ದರೆ ಅದರ ಬೆಲೆ ನಿಜವಾಗ್ಲೂ ಕೂಡ 5-6 ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗಿ ಎಷ್ಟುವರೆಗೂ 15-20 ಸಾವಿರ ರೂಪಾಯಿವರೆಗೂ ಕೂಡ ಇವತ್ತು ಹೋಗಿ ತಲುಪಿದೆ. ಮುಂದೆ ಕೂಡ ಈ ನಾಣ್ಯಗಳು ಸ್ವಲ್ಪ ಜಾಸ್ತಿ ರೇಟ್ಗೆ ಮಾರಾಟ ಆಗ್ತವೆ. 1997 ನಾಣ್ಯಗಳು ಇವತ್ತು ಕಲ್ಕತ್ತಾ ಮಿಂಟಿಂದ ತುಂಬ ಜಾಸ್ತಿ ಬಂದಿದ್ವು. ಹಾಗಾಗಿ ಇವು ಕಾಮನ್ ಕಾಯಿನ್ಸು. ಇವನು ಬಿಟ್ಟರೆ ಮುಂಬೈ ಮತ್ತು ಹೈದರಾಬಾದ್ ಮತ್ತು ನೋಯ್ಡಾ, ನನಗೆ ತೋರಿಸಿದ್ನಲ್ಲ, ಇಲ್ಲಿ ಹೈದರಾಬಾದ್ನ ತೋರಿಸಿದೆ, ಈಗ ನೋಯ್ಡಾದು ಕೂಡ ತೋರಿಸಿದೆ. ಇಲ್ಲಿ
ಡೈಮಂಡ್ ಶೇಪ್ ಇದ್ದರೆ, ಅಂದರೆ ಕಾಜು ಕಟ್ಲಿ ಇರುತ್ತಲ್ವ ಆ ಥರದ ಶೇಪಲ್ಲಿ ಇದ್ದರೆ ಅದು ಮುಂಬೈನ ಇದು. ಅವೆಲ್ಲರೂ ಕೂಡ ಸ್ಕೇರ್ ಮಟ್ಟದ ಕಾಯಿನ್ಗಳಾಗಿದ್ದಾವೆ. UNC ಕಂಡೀಷನಲ್ಲಿ 500 ರೂಪಾಯಿಗಿಂತ ಹೆಚ್ಚಿನ ಬೆಲೆ ಬಾಳ್ತಿದ್ದಾವೆ. ಇವು ಕೂಡ ಕಾಮನ್ ಕಾಯಿನ್ಗಳೇನಲ್ಲ. ಸ್ವಲ್ಪ ಕಲ್ಕತ್ತಾ ಕಾಯಿನ್ ಮಾತ್ರ 100-200 ರೂಪಾಯಿ ಬೆಲೆ ಬಾಳ್ತಾ ಇದೆ. ಇಲ್ಲಿ ಇದೆಯಲ್ಲ ಈ ಒಂದು ಕಾಯಿನು, ಈ ಕಾಯಿನು ಅಂದರೆ ಇಲ್ಲಿ ಡಾಟ್ ಮಾರ್ಕು ಅಥವಾ ಸ್ಟಾರ್ ಮಾರ್ಕು ಅಥವಾ ಡೈಮಂಡ್ ಮಾರ್ಕು ಏನೂ ಇಲ್ಲದೆ ಇರ್ತಕ್ಕಂಥ ಕಾಯಿನು ಕಾಮನ್ ಕಾಯಿನು. ಯಾವುದರಲ್ಲಿ 1997ರಲ್ಲಿ. ಅದೇ 1996ರಲ್ಲಿ ನೀವು ಮಿಂಟ್ ನೋಡಬೇಕಾದ ಅವಶ್ಯಕತೆ ಇಲ್ಲ. ಆ ಇಯರ್ ಒಂದು ನೀಟಾಗಿದ್ದರೆ ಈ ಕಾಯಿನು 5-6 ಸಾವಿರದಿಂದ ಸ್ಟಾರ್ಟಾಗಿ UNC ಕಂಡೀಷನಲ್ಲಿ 20,000 ರೂಪಾಯಿವರೆಗೂ ಹೋಗಿ ತಲುಪುತ್ತೆ. ನೋಡಿರಿ, ನಿಮ್ಮ ಒಂದು ಕಲೆಕ್ಷನಲ್ಲಿರ್ತಕ್ಕಂಥ, ನಿಮ್ಮ ಹುಂಡಿಯಲ್ಲಿರ್ತಕ್ಕಂಥ ಈ ಥರದ ಕಾಯಿನ್ಗಳನ್ನೆಲ್ಲವನ್ನು ಕೂಡ ನೀವು ಸಂಗ್ರಹಿಸಲೇಬೇಕು. ಜೊತೆಗೆ ಈ ಥರದ ಅಪರೂಪದ ಕಾಯಿನ್ ಇದೆಯಾ ಅಂತಕ್ಕಂಥದ್ದನ್ನು ಕೂಡ ನೀವು ಗಮನಿಸಿದರೆ ಎಲ್ಲಿ ಮಾರೋದು ಅಂತ ಕೇಳ್ತಾನೆ ಇರ್ತೀರ. ಎಲ್ಲಿ ಮಾರೋದು? ನನ್ನ ಹತ್ರ ಇರ್ತಕ್ಕಂಥ ₹1 ನಾಣ್ಯವನ್ನು, ಎರರ್ ಕಾಯಿನನ್ನು 11,500 ರೂಪಾಯಿಗೆ ನಾನು ಮೊನ್ನೆ ಮಾರಿ ಬಂದೆ. ಅದನ್ನು ಮಾರಿ ಇದನ್ನು ತಗೊಂಡೆ. ಆ್ಯಕ್ಚುಲಿ ಅದು ಇನ್ನೂ ಸ್ವಲ್ಪ ಜಾಸ್ತಿ ರೇಟ್ಗೆ ಹೋಗ್ತಾ ಇತ್ತು. ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಯಾಮಾರಿದ ನಿಜ ನಾನು. ಅವರು ರೇಟ್ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಆ ಕಾಯಿನ ಇಸ್ಕೊಂಡು ಅವ್ರೇನು ಮಾಡಿದ್ರು, ಇಲ್ಲ ನೀವು ಕೊಟ್ಟೋಗ್ಬಿಟ್ರಿ ಅಂತ ಹೇಳಿದರು. ಈ ಹಿಂದೆ ಕೂಡ ಆ ಎರರ್ ಕಾಯಿನ ನಿಮಗೆ ತೋರಿಸಿದ್ದೆ. 1981ರ ಒಂದು ಕಾಮನ್ ಆದಂಥ ಒಂದು ಎರರ್ ಕಾಯಿನು, ತುಂಬ ಅಪರೂಪದ ಕಾಯಿನು. ಅದರ ನಿಜವಾದ ಬೆಲೆ ತುಂಬ ಜಾಸ್ತಿ ಹೋಗ್ತಿತ್ತು, ಏನೋ ಗೊತ್ತಿಲ್ಲ. ಆ ಡೀಲರ್ ಏನು ಮಾಡಿದ್ರು, ಇಲ್ಲ ನೀವು ರೇಟ್ ಕೇಳೋಕ್ಕಲ್ಲ ಬಂದಿರೋದು, ನೀವು ಮಾರೋದಕ್ಕೆ ಬಂದಿರೋದು, ನಾನು ಮಾರಾಟಕ್ಕೆ ನಾನು ತಗೊಂಡಿರೋದು ಅಂತ ಹೇಳ್ಬಿಟ್ಟು ನಾನು ಬೇರೆಯವ್ರಿಗೆ ಮಾರಿಬಿಟ್ಟಿದ್ದೆ ಅಂತೇಳಿ ನಾನು ಕೇಳಿದಷ್ಟು ಅಮೌಂಟ್ನ, ಅಂದರೆ 11,500 ರೂಪಾಯಿ ಅಂತ ಸುಮ್ಮನೆ ಒಂದು ಅಂದಾಜು ಹೇಳಿದ್ದೆ, ಅಷ್ಟು ಅಮೌಂಟ್ನ ಅವರು ಕೊಟ್ಟು ಕಳಿಸಿದ್ರು. ಈ ಕಾಯಿನ್ ಎಕ್ಸಿಬಿಷನ್ಗಳಲ್ಲಿ ಎಲ್ಲರೂ ಕೂಡ ಪ್ರಾಮಾಣಿಕವಾಗಿರ್ತಾರೆ ಅಂತಕ್ಕಂಥದ್ದಲ್ಲ. ಅಂದರೆ ಪ್ರಾಮಾಣಿಕರು ಸಿಗ್ತಕ್ಕಂಥದ್ದು ನಿಜವಾಗ್ಲೂ ತುಂಬ ಕಷ್ಟ. ನಾವು ಕೊಂಡ್ಕೋಬೇಕಾದ್ರೆ ತುಂಬ ಈಸಿಯಾಗಿ ನಾವು ಒಂದು 10,000 ರೂಪಾಯಿ ಕೊಟ್ಟು ಕಾಯಿನ್ಗಳನ್ನ ಕೊಂಡ್ಕೊಂಡ್ಬಿಡ್ತೀವಿ. ಆದರೆ ಅವ್ರು ಕೊಂಡ್ಕೋಬೇಕಂದ್ರೆ ನಮ್ಮಿಂದ 10 ಪ್ರಶ್ನೆಗಳನ್ನ ಕೇಳ್ತಾರೆ. ಆ 10 ರೀತಿಯಲ್ಲಿ ಅದನ್ನು ಬಾರ್ಗೇನ್ ಮಾಡ್ತಾರೆ, ಮತ್ತು ಅದನ್ನು ಚೆಕ್ ಮಾಡ್ತಾರೆ. ಒರಿಜಿನಲ್ ಅಂತ ಗೊತ್ತಿದ್ದು ಕಡಿಮೆ ರೇಟಿಗೆ ನಾವು ಕೊಟ್ಟರೆ ಅವರು ತಗೊಂಡು ಅವರು ತುಂಬ ರೇಟಿಗೆ ಮಾರ್ಕೊಂತಾರೆ ಕೂಡ. ಇರಲಿ, ಈ ಮೊನ್ನೆ ನಡೆದಂತಹ ಬೆಂಗಳೂರಿನ ಎಕ್ಸಿಬಿಷನಲ್ಲಿ ಸ್ವಲ್ಪ ಒಳ್ಳೆಯ ಅನುಭವಗಳಿಗಿಂತ ಕಹಿ ಅನುಭವಗಳೇ ಜಾಸ್ತಿ ಅಂತಲೇ ಹೇಳ್ಬೋದು. ಯಾಕಂದರೆ ಮೊದಲು ಎಂಟ್ರಿ ಫೀಸ್ ಇಲ್ಲ ಅಂತಂದಿದ್ರು, ಆಮೇಲೆ ಅದನ್ನು ಎಂಟ್ರಿ ಫೀಸ್ನ ಜೋಡಿಸಿದ್ರು. ಜೊತೆಗೆ ನಮ್ಮಿಂದ ಸುಮ್ಮನೆ ಎಸ್ಟಿಮೇಷನ್ಗೋಸ್ಕರ ಇಸ್ಕೊಂಡು ಕಾಯಿನು, ಇಲ್ಲ ನೀವು ಕೊಟ್ಟೆ ಹೋಗಿದ್ದೀರಾ, ನನ್ನ ಮರ್ಯಾದೆ ಪ್ರಶ್ನೆ ಅಂತ ಹೇಳ್ಬಿಟ್ಟು ಆ ಡೀಲರ್ ಏನು ಮಾಡಿದರು, ನಾನು ಬೇರೆಯವ್ರಿಗೆ ಕೊಟ್ಬಿಟ್ಟಿದ್ದೀನಿ, ನಾನು ವಾಪಸ್ ಇಸ್ಕೊಳ್ಳೋಕ್ಕಾಗಲ್ಲ ಅಂಥೇಳಿ ಅದರ ಅಮೌಂಟ್ನ ನನಗೆ ಪೇ ಮಾಡಿದರು. ಮೊದಲೇನಪ್ಪ ಅಂದರೆ 5 ನಿಮಿಷ ಬಿಟ್ಟು ಹೋದ್ಮೇಲೆ ಯಾರು ನೀವು ಅಂತ ಕೂಡ ಕೇಳಿದರು. ಅಂದರೆ ಕಾಯಿನೂ ಇಲ್ಲ ದುಡ್ಡು ಇಲ್ಲ ಅನ್ನೋ ಥರ. ಆಮೇಲೆ ನೆನಪಿಸಿದಾಗ ಇಲ್ಲ ಕರೆಕ್ಟು, ನೀವು ಹೇಳಿದ ರೇಟಿಗೆ ಮಾರಿದ್ದೀನಿ ಅಂತ. ನಾನು ರೇಟೇ ಹೇಳಿರಲಿಲ್ಲ. ಆ್ಯಕ್ಚುಲಿ ಒಂದು ಎಸ್ಟಿಮೇಷನ್ ಈ ಥರದ ಇನ್ನೊಂದು ನಾಣ್ಯ ಇತ್ತು, ಕಡಿಮೆ ಎರರ್ ಇರ್ತಕ್ಕಂಥ ನಾಣ್ಯ. ಅದು ತುಂಬ ಹಿಂದೆ 4-5 ವರ್ಷದ ಹಿಂದೆ 11,500 ರೂಪಾಯಿಗೆ ಮಾರಾಟ ಆಗಿತ್ತು. ಇದರ ಬೆಲೆಯನ್ನು ನೀವು ಹೇಳ್ರಿ ಅಂತ ನಾನು ಕೊಟ್ಟು ಬಂದಿದ್ದೆ. ಆದರೆ ಏನು ಮಾಡೋದು, ದುರದೃಷ್ಟವಶಾತ್ತು ಆ ನಾಣ್ಯವನ್ನು ಅವ್ರ ಹತ್ರ ಜಗಳ ಆಡೋಕ್ಕಾಗಲಿಲ್ಲ, ಜಗಳ ಆಡೋ ಮೂಡು ಸಹ ಇರಲಿಲ್ಲ. ಸೊ ನಾನು ಆ ನಾಣ್ಯವನ್ನು ತುಂಬ ಕಡಿಮೆ ರೇಟಿಗೆ ಮಾರಾಟ ಮಾಡಿ ಬರಬೇಕಾದಂಥ ಪರಿಸ್ಥಿತಿ ಬಂತು. ಸರಿ, ಇವತ್ತು ಈ ಸುಭಾಷ್ ಚಂದ್ರ ಬೋಸ್ಜಿಯವರ ಈ ಒಂದು ಕಾಯಿನ್ ಬಗ್ಗೆ ನಿಮಗೇನು ಅನಿಸುತ್ತೆ, ಮತ್ತು ಈ ಥರದ ಅಪರೂಪದ ನಾಣ್ಯಗಳು ನಿಮ್ಮಲ್ಲಿ ಯಾವ್ಯಾವ ಇದ್ದಾವೆ, ಮತ್ತು ನಿಮ್ಮ ಸಂಗ್ರಹದಲ್ಲಿ ಈ ಥರದ ನಾಣ್ಯ ಬಂದರೆ ಅತಿ ಹೆಚ್ಚು ರೇಟೇನು ಕೊಟ್ಟು ಕೊಂಡ್ಕೊಳ್ದಿದ್ರು ಕೂಡ ನಿಮ್ಮ ಬಳಿಯಲ್ಲೇ ಇದ್ದರೆ ಇದನ್ನು ಸ್ವಲ್ಪ ಬಾರ್ಗೇನ್ ಮಾಡಿ ನೀವು ನಿಮ್ಮ ಕಲೆಕ್ಷನಲ್ಲಿ ಇಡ್ರಿ. ಕನಿಷ್ಠ ಒಂದು 5,000-6,000ದಿಂದ 20,000ವರೆಗೂ ಕೂಡ ಈ ಒಂದು ನಾಣ್ಯ ಬೆಲೆ ಬಾಳುತ್ತೆ. ನಾನಂತೂ ಇದ್ರ ಜೊತೆಗೆ 2 ನಾಣ್ಯಗಳು ಸೇರಿಸ್ಬಿಟ್ಟು ಒಟ್ಟು 12,000 ಚಿಲ್ಲರೆಗೇನು ತಗೊಂಡೆ. ಇದು 10,000 ರೂಪಾಯಿದ ಒಂದು ಬೆಲೆ. ಇನ್ನೊಂದು ಕ್ರಾಸ್ ಕಾಯಿನ್ 10 ರೂಪಾಯಿದೊಂದು ಕಾಯಿನು, ಇನ್ನೊಂದು ಕಾಯಿನ ನಾನು ತಗೊಂಡೆ 1950ರ ಒಂದು ನಾಣ್ಯನ. ಇರಲಿ, ಒಟ್ಟು ಇದು ಅಪರೂಪದ ನಾಣ್ಯ. ಈ ಥರದ ನಾಣ್ಯಗಳನ್ನ ನೀವು ಸಂಗ್ರಹ ಮಾಡಿರಿ, ನಿಜಕ್ಕೂ ಲಾಭವಾಗಿರ್ತೀರ. ಮಾರಬೇಕಾದ್ರೆ ಅಥವಾ ಕೊಂಡ್ಕೋಬೇಕಾದ್ರೆ ನಾವು ಹೆಚ್ಚು ಜಾಗರೂಕರಾಗಿ ಇರಬೇಕಾಗಿ ಬರುತ್ತೆ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗಿ ಈ ಥರದ ಅಪರೂಪದ ಕಾಯಿನ್ಗಳ ಬಗ್ಗೆ, ಅದರ ಸಂಗ್ರಹಣೆ ಬಗ್ಗೆ, ಈ ನ್ಯೂಮಿಸ್ಮ್ಯಾಟಿಕ್ ಫೀಲ್ಡ್ನ ಬಗ್ಗೆ ತಿಳಿಯೋದಕ್ಕೆ ಪ್ರಯತ್ನ ಪಡೋಣಂತೆ. ಧನ್ಯವಾದಗಳು.